ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮಕ್ಕಳು ತಿಳಿದುಕೊಳ್ಳಲೇಬೇಕಾದ ಗಣೇಶನ 10 ಕಥೆಗಳಿವು. ಬಪ್ಪನ ಕತೆ ಕೇಳಿರಿ. ಗಣೇಶನ ಪೂಜಾ ವಿಧಾನಗಳಲ್ಲಿ ಮಕ್ಕಳು ಆಸಕ್ತಿ ಹೊಂದಿಲ್ಲದಿರಬಹುದು, ಆದರೆ ಗಣೇಶನ ಕುರಿತು ಇರುವ ಕಥೆಗಳ ಬಗ್ಗೆ ಇವರಲ್ಲಿ ಆಸಕ್ತಿ ಇದ್ದೇ ಇರುತ್ತದೆ. ನಿಮ್ಮ ಮಕ್ಕಳು ತಿಳಿದುಕೊಳ್ಳಬೇಕಾದ ಗಣೇಶನ 10 ಕಥೆಗಳಿವು. ಹಿಂದೂ ಪುರಾಣಗಳ ಪ್ರಕಾರ ಗಣೇಶ ಅತ್ಯಂತ ಜನಪ್ರಿಯವಾದ ದೇವರು. ಎಲ್ಲ ಸಾರಿಯೂ ಅವನಿಗೆ ಅಗ್ರಪೂಜೆ. ಗಣೇಶನ ವಿಗ್ರಹಗಳು ದೇಶದ ಪ್ರತಿಯೊಂದು ಮೂಲೆಯಲ್ಲೂ ಸರ್ವವ್ಯಾಪಿ. ಗಣೇಶ ಚತುರ್ಥಿ ಬಂದರೆ ದೇಶದ ಎಲ್ಲೆಡೆ ಸಂಭ್ರಮ. ಗಣೇಶ ಎಂಬ ಹೆಸರು 2 ಪದಗಳನ್ನು ಒಳಗೊಂಡಿದೆ. ಗಣ ಎಂದರೆ ಜನಸಾಮಾನ್ಯರು, ಈಶ ಎಂದರೆ ಈಶ್ವರ. ಇವೆರಡರ ಸಂಗಮವೇ ಗಣೇಶ. ಈ ಹಬ್ಬವು ಅಕ್ಷರಶಃ ಗಣೇಶನನ್ನು ಜನಸಾಮಾನ್ಯರ ಜೊತೆ ಸೇರಿಸುವಂತಿದೆ. ಗಣೇಶನನ್ನು ಹಲವು ವರ್ಷಗಳಿಂದ ಪೂಜಿಸಲಾಗುತ್ತಿದೆ. ಅವನ ಕಥೆಗಳು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿವೆ. ಗಣಪನ ಜನ್ಮ ಕಥೆ. ಶಿವ ಮತ್ತು ಪಾರ್ವತಿ ದೇವಿಯು ಕೈಲಾಸ ಪರ್ವತದ ಮೇಲೆ ವಾಸವಿದ್ದರು. ಹೆಚ್ಚಿನ ಸಮಯ ಪಾರ್ವತಿ ಪರ್ವತದಲ್ಲಿ ಏಕಾಂಗಿಯಾಗಿರುವಾಗ ಶಿವನು ತನ್ನ ಇತರ ಜವಾಬ್ದಾರಿಗಳನ್ನು ಪೂರೈಸುತ್ತಿದ್ದನು. ಒಂದು ದಿನ ಪಾರ್ವತಿ ಸ್ನಾನ ಮಾಡಲು ಹೋಗಬೇಕಾಗಿತ್ತು. ಆಗ ಕಾವಲಿಗೆ ಇರಲಿ ಎಂದು ಅರಸಿನದಿಂದ ಮಗುವಿನ ಪ್ರತಿಮೆ ಮಾಡಿ ಅದಕ್ಕೆ ಜೀವ ತುಂಬಿದಳು. ಅವನು ಅಮ್ಮನಿಗೆ ಸಂಪೂರ್ಣ ನಿಷ್ಠನಾಗಿದ್ದನು. ನಾನು ಸ್ನಾನಕ್ಕೆ ಹೋಗುತ್ತಿದ್ದೇನೆ, ಯಾರಾದರೂ ಬಂದರೆ ನೋಡಿಕೋ ಎಂದಳು. ಕಾವಲು ಕಾಯುತ್ತಿದ್ದ ಗಣಪನಿಗೆ ಪರಶಿವನು ಎದುರಾದನು. ಆಗ ಶಿವನು ಜಾಗ ಬಿಡುವಂತೆ ಕೇಳಿದಾಗ ಗಣಪನು ಒಪ್ಪಲಿಲ್ಲ. ಎಷ್ಟೇ ಹೇಳಿದರೂ ಕೇಳದ ಗಣಪನ ಬಗ್ಗೆ ಕೋಪಗೊಂಡ ಶಿವನು ಗಣೇಶನ ಶಿರಚ್ಛೇದ ಮಾಡಿದನು. ಪಾರ್ವತಿಯು ಸ್ನಾನದಿಂದ ಹೊರಬಂದಾಗ ಅವಳು ಸೃಷ್ಟಿಸಿದ ಮಗುವಿನ ಶಿರಚ್ಛೇದವಾಗಿರುವುದು ತಿಳಿಯಿತು. ಶಿವನ ಮೇಲೆ ಕೋಪಗೊಂಡು ವಿಶ್ವದ ನಾಶಕ್ಕೆ ಮುಂದಾದಳು. ಬ್ರಹ್ಮಾಂಡದ ಜವಾಬ್ದಾರಿಯು ಬ್ರಹ್ಮ, ವಿಷ್ಣು ಮತ್ತು ಶಿವನ ಜವಾಬ್ದಾರಿಯಾಗಿತ್ತು. ಬ್ರಹ್ಮನು ಪಾರ್ವತಿಯ ಕೋಪಕ್ಕೆ ಸಾಕ್ಷಿಯಾದನು ಮತ್ತು ಶಿವನ ಪರವಾಗಿ ಅವಳಲ್ಲಿ ಕ್ಷಮೆಯಾಚಿಸಿದನು. ಬ್ರಹ್ಮಾಂಡವನ್ನು ನಾಶ ಮಾಡದಂತೆ ಸಲಹೆ ನೀಡಿದನು. ಗಣೇಶನಿಗೆ ಮತ್ತೆ ಜೀವ ಕೊಡುವಂತೆ ಅವನನ್ನು ಪೂಜಿಸುವಂತೆ ಷರತ್ತನ್ನು ಹಾಕಿದಾಗ ಶಿವನು ಒಪ್ಪಿದನು. ಶಿವ ಕೂಡ ತನ್ನ ಕೋಪದಲ್ಲಿ ತಾನು ಮಾಡಿದ ತಪ್ಪನ್ನು ಅರಿತುಕೊಂಡು ಪಾರ್ವತಿಯ ಬಳಿ ಕ್ಷಮೆಯಾಚಿಸಿದ. ತನ್ನ ಸೇವಕರನ್ನು ಕರೆದ ಶಿವ ಕಾಡಿಗೆ ಹೋಗಿ ದಕ್ಷಿಣಕ್ಕೆ ತಲೆ ಹಾಕಿರುವವರ ತಲೆ ತರುವಂತೆ ಹೇಳಿದ. ಆದರೆ ಅವರು ಆನೆಯ ತಲೆಯನ್ನು ತಂದರು. ನಂತರ ಆನೆಯ ತಲೆಯನ್ನು ಗಣೇಶನಿಗೆ ನೀಡಲಾಯಿತು. ಆಗ ಗಣೇಶ ಜೀವ ತಾಳಿದನು. ಈ ಕಥೆಯ ನೀತಿ. ಈ ಕಥೆಯು ಗಣೇಶನ ಜನನದ ಬಗ್ಗೆ ಎಷ್ಟು ಹೇಳುತ್ತದೆಯೋ, ಕೋಪ ನಮ್ಮ ಹತ್ತಿರ ಮತ್ತು ಆತ್ಮೀಯರಿಗೆ ಎಷ್ಟು ಹಾನಿಯುಂಟು ಮಾಡುತ್ತದೆ ಎಂಬುದನ್ನು ತಿಳಿಸುತ್ತದೆ. ಸಾಧ್ಯವಾದಷ್ಟು ಬೇಗ ತಪ್ಪನ್ನು ಸರಿಪಡಿಸುವುದು ಎಷ್ಟು ಅಗತ್ಯ ಎಂಬುದರ ಕುರಿತು ಒಂದು ಪ್ರಮುಖ ಪಾಠವನ್ನು ಇದು ನಮಗೆ ಕಲಿಸುತ್ತದೆ. ಎರಡನೇ ಕತೆ, ಕಳುವಾದ ಶಂಖದ ಕತೆ. ವಿಷ್ಣು ಸಹ ಗಣೇಶನ ವರ್ತನೆಯಿಂದ ಹೇಗೆ ಪಶ್ಚಾತ್ತಾಪ ಪಡಬೇಕಾಯಿತು ಎಂಬುದನ್ನು ತೋರಿಸುವ ಅದ್ಭುತ ಕತೆ ಇದು. ವಿಷ್ಣು ಒಂದು ಶಂಖವನ್ನು ಹೊಂದಿದ್ದ. ಒಂದು ದಿನ ಶಂಖ ಕಾಣೆಯಾಯಿತು. ಎಲ್ಲಿ ಹುಡುಕಿದರೂ ಸಿಗಲಿಲ್ಲ. ಇದು ಅವನಿಗೆ ತುಂಬ ಸಿಟ್ಟು ಬರಿಸಿತು. ಶಂಖವನ್ನು ಹುಡುಕುವಲ್ಲಿ ಅವನ ಎಲ್ಲ ಪ್ರಯತ್ನಗಳು ವಿಫಲವಾದವು. ಶಂಖಕ್ಕಾಗಿ ಹುಡುಕಾಟ ನಡೆಸುವಾಗ ವಿಷ್ಣು ಇದ್ದಕ್ಕಿದ್ದಂತೆ ದೂರದಿಂದ ಹೊರಹೊಮ್ಮುತ್ತಿದ್ದ ಶಂಖದ ನಾದವನ್ನು ಕೇಳಿದನು. ಅವನು ಆ ದಿಕ್ಕಿನಲ್ಲಿ ಅದನ್ನು ಹುಡುಕಲು ಪ್ರಾರಂಭಿಸಿದನು. ಕೈಲಾಸ ಪರ್ವತದಿಂದಲೇ ಶಬ್ದ ಬರುತ್ತಿದೆ ಎಂದು ಶೀಘ್ರದಲ್ಲಿ ಅವನಿಗೆ ಅರಿವಾಯಿತು. ಅವನು ಪರ್ವತವನ್ನು ತಲುಪಿದಾಗ ಶಂಖವನ್ನು ಗಣೇಶನು ತೆಗೆದುಕೊಂಡಿದ್ದಾನೆ ಎಂದು ತಿಳಿಯಿತು. ಅದನ್ನು ವಾಪಸ್ ಕೊಡುವಂತೆ ಗಣೇಶನನ್ನು ಕೇಳಿದನು. ಅದನ್ನು ಗಣೇಶ ಕೇಳುವುದಿಲ್ಲ ಎಂದು ಅರಿತಿದ್ದ ವಿಷ್ಣುವು ಶಿವನ ಮೂಲಕ ಗಣೇಶನನ್ನು ಕೇಳಿಸಿದಾಗಲೂ ಒಪ್ಪಲಿಲ್ಲ. ಗಣೇಶನನ್ನು ಒಲಿಸಿಕೊಳ್ಳುವ ಏಕೈಕ ಮಾರ್ಗವೆಂದರೆ ಅದು ಪೂಜೆ ಎಂಬುದು ವಿಷ್ಣುವಿಗೆ ಗೊತ್ತಿತ್ತು. ಆದ್ದರಿಂದ ವಿಷ್ಣು ವಿನಾಯಕನನ್ನು ಪೂಜೆ ಮಾಡಿದನು. ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಗಣೇಶನನ್ನು ಹೃದಯದಿಂದ ಪೂಜಿಸಿದನು. ಇದನ್ನು ನೋಡಿದ ಗಣೇಶನಿಗೆ ತುಂಬ ಸಂತೋಷವಾಯಿತು. ಆಗ ಅವನು ವಿಷ್ಣುವಿನ ಶಂಖವನ್ನು ಹಿಂದಿರುಗಿಸಿದನು. ಈ ಕಥೆಯ ನೀತಿ. ಈ ಕಥೆಯು ಗಣೇಶನ ಪೂಜೆ ಎಷ್ಟು ಮಹತ್ವವನ್ನು ಹೊಂದಿದೆ ಎಂಬುದನ್ನು ಹೇಳುತ್ತದೆ. ವಿಷ್ಣುವು ಸಹ ಗಣೇಶನನ್ನು ಪೂಜಿಸಲು ಹಿಂಜರಿಯಲಿಲ್ಲ ಎಂಬುದನ್ನು ತಿಳಿಯಬಹುದು.
ಮೂರನೆಯ ಕತೆ, ಶಿವನು ಯುದ್ಧದಲ್ಲಿ ಸೋತ ಕತೆ. ಶಿವ ಮತ್ತು ಗಣೇಶನ ಕತೆಗಳು ಬಹಳ ಆಸಕ್ತಿಕರ. ಈ ಕತೆ ತಂದೆ ಮತ್ತು ಮಗನ ನಡುವಿನ ಸಂಬಂಧವನ್ನು ಮೀರಿದೆ ಮತ್ತು ಬಹಳ ಮುಖ್ಯವಾದ ಪಾಠವನ್ನು ಕಲಿಸುತ್ತದೆ. ಆನೆಯ ತಲೆಯನ್ನು ಸೇರಿಸಿ ಜೀವ ಕೊಟ್ಟ ಪರಶಿವನು ಗಣೇಶನಿಗೆ ಅಗ್ರಪೂಜೆ ಎಂಬ ನಿಯಮವನ್ನು ಹಾಕಿದ್ದನು. ಆದರೆ ಈ ನಿಯಮ ತನಗೂ ಅನ್ವಯವಾಗುತ್ತದೆ ಎಂಬುದನ್ನು ಶಿವ ಮರೆತಿದ್ದ. ಅಂತಹ ಒಂದು ಸಂದರ್ಭದಲ್ಲಿ ಶಿವನು ರಾಕ್ಷಸರೊಂದಿಗೆ ಯುದ್ಧಕ್ಕೆ ಹೊರಟನು ಮತ್ತು ಅದಕ್ಕಾಗಿ ತನ್ನ ಇಡೀ ಸೈನ್ಯವನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಮುಂದಾದನು. ಆದರೆ ಯುದ್ಧಕ್ಕೆ ಹೊರಡುವ ಭರದಲ್ಲಿ ಮೊದಲು ಗಣೇಶನನ್ನು ಪೂಜಿಸಲು ಮರೆತನು. ಹಾಗಾಗಿ ಯುದ್ಧಭೂಮಿಯನ್ನು ತಲುಪುವ ಮೊದಲೇ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಯುದ್ಧದ ಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ರಥದ ಚಕ್ರವು ಹಾನಿಗೊಳಗಾಯಿತು. ಇದು ಶಿವನಿಗೆ ದೈವಿಕ ಹಸ್ತಕ್ಷೇಪದಂತೆ ತೋರುತ್ತಿತ್ತು ಮತ್ತು ಯುದ್ಧಕ್ಕೆ ಹೋಗುವ ಮೊದಲು ಗಣೇಶನನ್ನು ಪೂಜಿಸುವುದನ್ನು ಅವನು ಸಂಪೂರ್ಣವಾಗಿ ಮರೆತಿದ್ದಾನೆ ಎಂದು ಅವನಿಗೆ ಇದ್ದಕ್ಕಿದ್ದಂತೆ ನೆನಪಾಯಿತು. ತನ್ನ ಎಲ್ಲ ಸೈನ್ಯವನ್ನು ನಿಲ್ಲಿಸಿದ ಶಿವನು ಕೈಲಾಸಕ್ಕೆ ವಾಪಸ್ಸು ಬಂದು ಗಣೇಶನನ್ನು ಪೂಜಿಸಿದನು. ಆಗ ಶಿವನು ಮುಂದೆ ಹೋದನು. ಶಿವನ ಸೈನ್ಯವು ರಾಕ್ಷಸರನ್ನು ಸಂಪೂರ್ಣವಾಗಿ ಸೋಲಿಸುವಲ್ಲಿ ಯಶಸ್ವಿಯಾಯಿತು. ಈ ಕಥೆಯ ನೀತಿ: ನೀವು ಯಾರೆಂಬುದು ಮುಖ್ಯವಲ್ಲ. ಒಮ್ಮೆ ನೀವು ನಿಯಮವನ್ನು ರಚಿಸಿದ ನಂತರ ಅದು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ. ನಾಲ್ಕನೆಯ ಕತೆ, ಗಣೇಶನ ಬುದ್ಧಿವಂತಿಕೆಯ ಕತೆ. ಗಣೇಶನನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರು ಎಂದು ಕರೆಯಲಾಗುತ್ತದೆ. ಅದು ಏಕೆ ಎಂದು ವಿವರಿಸುವ ಅದ್ಭುತ ಕಥೆ ಇದು. ಗಣೇಶನಿಗೆ ಕಾರ್ತಿಕೇಯ ಎಂಬ ಕಿರಿಯ ಸಹೋದರನಿದ್ದನು. ಇಬ್ಬರು ಅನ್ಯೋನ್ಯವಾಗಿದ್ದರು. ಇತರ ಎಲ್ಲ ಒಡಹುಟ್ಟಿದವರಂತೆ ಇವರೂ ಜಗಳವಾಡುತ್ತಿದ್ದರು. ಒಂದು ದಿನ ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರೂ ಕಾಡಿನಲ್ಲಿ ಒಂದು ವಿಶಿಷ್ಟವಾದ ಹಣ್ಣನ್ನು ಕಂಡರು. ಅದನ್ನು ಒಟ್ಟಿಗೆ ಹಿಡಿದರು. ಅವರು ಅದನ್ನು ಪರಸ್ಪರ ಹಂಚಿಕೊಳ್ಳಲು ನಿರಾಕರಿಸಿದರು ಮತ್ತು ಹಣ್ಣನ್ನು ತನ್ನದು ಎಂದು ಜಗಳವಾಡಲು ಶುರು ಮಾಡಿದರು. ಕೈಲಾಸ ಪರ್ವತ ತಲುಪಿದ ಇಬ್ಬರೂ ಈ ವಿಷಯವನ್ನು ಪಾರ್ವತಿಗೆ ಹೇಳಿದರು. ಆಗ ಶಿವನು ಸವಾಲು ಹಾಕಿದನು. ಹಣ್ಣನ್ನು ಗುರುತಿಸಿದವರು ಮತ್ತು ಅದನ್ನು ಕಿತ್ತವನಿಗೆ ತಿನ್ನುವ ಅಮರತ್ವ ಮತ್ತು ವ್ಯಾಪಕವಾದ ಜ್ಞಾನವನ್ನು ನೀಡುತ್ತದೆ ಎಂದು ಹೇಳಿದ. ಅದನ್ನು ಯಾರು ಪಡೆಯುತ್ತಾರೆ ಎಂಬುದನ್ನು ಆಯ್ಕೆ ಮಾಡಲು ಶಿವನು ಒಂದು ಸವಾಲನ್ನು ಹಾಕಿದನು. ಗಣೇಶ ಮತ್ತು ಕಾರ್ತಿಕೇಯನನ್ನು ಜಗತ್ತನ್ನು 3 ಬಾರಿ ಸುತ್ತಲು ಶಿವನು ಹೇಳಿದನು. ಯಾರು ಮೊದಲು ಹಿಂದಿರುಗುತ್ತಾರೋ ಅವರಿಗೆ ಈ ಹಣ್ಣು ಎಂದು ಶಿವನು ಹೇಳಿದನು. ಕಾರ್ತಿಕೇಯ ತಕ್ಷಣ ತನ್ನ ನವಿಲಿನ ಮೇಲೆ ಕುಳಿತು ಭೂಮಿಯಾದ್ಯಂತ 3 ಸುತ್ತನ್ನು ಪೂರ್ಣಗೊಳಿಸಲು ಹಾರಿದನು. ಕಾರ್ತಿಕೇಯನಿಗೆ ಹೋಲಿಸಿದರೆ ಗಣೇಶನು ಸ್ವಲ್ಪ ದಪ್ಪವಾಗಿದ್ದನು. ಅವನ ಮುದ್ದಿನ ಇಲಿ ಅಷ್ಟು ವೇಗವಾಗಿ ಹೋಗಲು ಸಾಧ್ಯವಿರಲಿಲ್ಲ. ಶಿವನ ಸವಾಲನ್ನು ಸರಿಯಾಗಿ ಆಲಿಸಿದ ಗಣೇಶನು ಶಿವ ಮತ್ತು ಪಾರ್ವತಿಯ ಸುತ್ತಲೂ 3 ಸುತ್ತುಗಳನ್ನು ಸುತ್ತಿ ಪೂರ್ಣಗೊಳಿಸಿದನು. ಶಿವ ಇದನ್ನು ಪ್ರಶ್ನಿಸಿದಾಗ, ತಂದೆ ತಾಯಿಯೇ ನಿಜವಾದ ಪ್ರಪಂಚ, ಅವರನ್ನು ಸುತ್ತಿದರೆ ಪ್ರಪಂಚವನ್ನೇ ಸುತ್ತಿದಂತೆ ಎಂದು ಹೇಳಿದನು. ಶಿವನನ್ನು ಗಣೇಶನ ಬುದ್ಧಿವಂತಿಕೆಯಿಂದ ಗೆದ್ದು ಪ್ರಭಾವಿತನಾದನು. ಹಣ್ಣಿನ ಮೂಲಕ ಅಮರತ್ವ ಹಾಗೂ ಜ್ಞಾನವನ್ನು ಪಡೆದನು. ಈ ಕಥೆಯ ನೀತಿ: ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿದರೆ ಪರಿಸ್ಥಿತಿಯನ್ನು ಅಚ್ಚುಕಟ್ಟಾಗಿ ಗೆಲ್ಲಬಹುದು ಎಂಬುದಕ್ಕೆ ಈ ಕತೆ ಉತ್ತಮ ಉದಾಹರಣೆ. ಆದರೆ ನಿಮ್ಮ ಹೆತ್ತವರಿಗೆ ಮತ್ತು ಅರ್ಹವಾದ ಗೌರವ ಮತ್ತು ಪ್ರೀತಿಯನ್ನು ನೀಡಲೇಬೇಕು ಎಂದು ಇದು ಕಲಿಸುತ್ತದೆ. 5ನೆಯ ಕತೆ, ಪಾರ್ವತಿಯ ಗಾಯಗಳ ಕತೆ. ಈ ಅದ್ಭುತ ಕತೆ ಇಡೀ ಪ್ರಪಂಚವು ಹೇಗೆ ಒಂದಾಯಿತು ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಗಣೇಶನು ಯಾವಾಗಲೂ ಚೇಷ್ಟೆ ಮಾಡುತ್ತಿದ್ದನು. ಒಂದು ಬಾರಿ ಅವನು ಆಟವಾಡುತ್ತಿರುವಾಗ ಬೆಕ್ಕನ್ನು ಕಂಡನು ಮತ್ತು ಅದರ ಬಗ್ಗೆ ಕುತೂಹಲ ಹೆಚ್ಚಾಯಿತು. ಅವನು ಬೆಕ್ಕನ್ನು ಎತ್ತಿಕೊಂಡು ನೆಲದ ಮೇಲೆ ಎಸೆದು ಅದರ ಬಾಲವನ್ನು ಎಳೆದುಕೊಂಡು ಆಟವಾಡುತ್ತಿದ್ದನು. ಆದರೆ ಬೆಕ್ಕಿಗೆ ನೋವಾಗುತ್ತಿತ್ತು. ಗಣೇಶ ಅದನ್ನು ಗಮನಿಸಲಿಲ್ಲ. ಅವನು ದಣಿಯುವ ತನಕ ಆಟವಾಡಿ ಮತ್ತೆ ಮನೆಗೆ ಬಂದನು. ಕೈಲಾಸ ಪರ್ವತವನ್ನು ತಲುಪಿದಾಗ ಪಾರ್ವತಿ ಮನೆಯ ಹೊರಗೆ ಮಲಗಿದ್ದಳು. ದೇಹದಾದ್ಯಂತ ಗಾಯಗಳಾಗಿತ್ತು.
ನೋವಿನಿಂದ ಅಳುತ್ತಿರುವುದನ್ನು ನೋಡಿ ಗಣೇಶನಿಗೆ ಆಘಾತವಾಯಿತು. ಗಣೇಶ ಅವಳ ಬಳಿಗೆ ಧಾವಿಸಿ, ಇದನ್ನು ಮಾಡಿದವರು ಯಾರು ಎಂದು ಕೇಳಿದರು. ನೀನೇ ಮಾಡಿದ್ದು ಎಂದು ಪಾರ್ವತಿ ಉತ್ತರಿಸಿದಳು. ಬೆಕ್ಕು ವಾಸ್ತವವಾಗಿ ಪಾರ್ವತಿಯ ಒಂದು ರೂಪವಾಗಿತ್ತು ಮತ್ತು ಅವಳು ತನ್ನ ಮಗನೊಂದಿಗೆ ಆಟವಾಡಲು ಬಯಸಿದ್ದಳು. ಆದರೆ ಗಣೇಶನು ಅವಳಿಗೆ ನೋವು ಮಾಡಿದ್ದನು. ಗಣೇಶನು ತನ್ನ ನಡವಳಿಕೆಗೆ ಕ್ಷಮೆಯಾಚಿಸಿದನು. ಎಲ್ಲ ಪ್ರಾಣಿಗಳನ್ನು ಸೌಮ್ಯವಾಗಿ ಕಾಳಜಿ ಮತ್ತು ಪ್ರೀತಿಯಿಂದ ಉಪಚರಿಸುವುದಾಗಿ ಪ್ರಮಾಣ ಮಾಡಿದನು. ಈ ಕಥೆಯ ನೀತಿ: ಪ್ರಾಣಿಗಳನ್ನು ಸೌಮ್ಯವಾಗಿ ನೋಡಿಕೊಳ್ಳಿ, ಅವುಗಳನ್ನು ಪ್ರೀತಿಯಿಂದ ಮಾತಾಡಿಸಿ, ಅವಕ್ಕೆ ಗಾಯ ಮಾಡಬೇಡಿ ಎಂಬುದು ಈ ಕಥೆಯ ನೀತಿ. 6ನೆಯ ಕತೆ: ಕುಬೇರನ ಅವನತಿಯ ಕತೆ. ಕುಬೇರ ಒಬ್ಬ ಪ್ರಖ್ಯಾತ ದೇವರು. ಇಡೀ ವಿಶ್ವದಲ್ಲಿ ಅವನೇ ಶ್ರೀಮಂತ. ಅವನು ಸಂಪತ್ತಿನ ಒಡೆಯ ಮತ್ತು ಎಲ್ಲವನ್ನೂ ಸಂಗ್ರಹಿಸುತ್ತಿದ್ದ. ಒಂದು ದಿನ ಕುಬೇರನು ಶಿವ ಮತ್ತು ಪಾರ್ವತಿ ಸೇರಿದಂತೆ ಅನೇಕ ಅತಿಥಿಗಳನ್ನು ಭೋಜನಕ್ಕೆ ಆಹ್ವಾನಿಸಿದ್ದ. ಆದರೆ ಅವರಿಬ್ಬರೂ ಭೋಜನಕ್ಕೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ಗಣೇಶನನ್ನು ತಮ್ಮ ಪ್ರತಿನಿಧಿಯಾಗಿ ಕಳುಹಿಸಿದರು. ಕುಬೇರನ ನಡವಳಿಕೆ ಹೇಗಿದೆ ಎಂಬುದನ್ನು ಗಣೇಶ ಗಮನಿಸಿದನು ಮತ್ತು ಅವನು ತನ್ನ ವರ್ತನೆಗಳನ್ನು ಸಡಿಲಗೊಳಿಸಲು ನಿರ್ಧರಿಸಿದನು. ಆಗ ಗಣೇಶನು ಭೋಜನವನ್ನು ವೇಗವಾಗಿ ತಿನ್ನುವುದಕ್ಕೆ ಪ್ರಾರಂಭಿಸಿದ. ಇತರ ಅತಿಥಿಗಳಿಗೆ ಏನನ್ನೂ ಬಿಡದೆ ಎಲ್ಲ ಆಹಾರವನ್ನು ಮುಗಿಸಿದ. ಆದರೂ ಅವನ ಹಸಿವು ನೀಗಲಿಲ್ಲ. ಆದ್ದರಿಂದ ಅವನು ಕುಬೇರನ ಸಂಪತ್ತಿನ ಕೊಠಡಿಗೆ ಪ್ರವೇಶಿಸಿ ಎಲ್ಲ ಚಿನ್ನ ಮತ್ತು ಶ್ರೀಮಂತಿಕೆಯ ವಸ್ತುಗಳನ್ನು ತಿನ್ನಲು ಪ್ರಾರಂಭಿಸಿದನು. ಇನ್ನೂ ಅತೃಪ್ತಿ ಹೊಂದಿದ್ದ ಗಣೇಶನು ನಂತರ ಕುಬೇರನನ್ನು ತಿನ್ನಲು ಮುಂದಾದನು. ಅವನು ತನ್ನ ರಕ್ಷಣೆಗಾಗಿ ಕೈಲಾಸ ಪರ್ವತಕ್ಕೆ ಓಡಿದನು. ಗಣೇಶನು ಹೀಗೆ ಮಾಡಿರುವ ಹಿಂದಿನ ಕಾರಣವನ್ನು ನೋಡಿದ ಶಿವ ಗಣೇಶನಿಗೆ ಧಾನ್ಯವನ್ನು ಅರ್ಪಿಸಿದನು. ಕುಬೇರನು ದುರಾಸೆಯಿಂದ ಸಂಪತ್ತನ್ನು ಸಂಗ್ರಹಿಸದಿರಲು ಕಲಿತನು ಮತ್ತು ಅದನ್ನು ಎಲ್ಲರಿಗೂ ಹಂಚಿಕೊಳ್ಳಲು ಒಪ್ಪಿಕೊಂಡನು. ಈ ಕಥೆಯ ನೀತಿ: ದುರಾಸೆ ಮತ್ತು ಅಹಂಕಾರವು ವ್ಯಕ್ತಿಗೆ ಹೇಗೆ ಹಾನಿಕರವನ್ನುಂಟು ಮಾಡಬಹುದು ಮತ್ತು ಪ್ರತಿಯೊಬ್ಬರ ಬಗ್ಗೆಯೂ ಕಾಳಜಿ ವಹಿಸುವುದು ಅವಶ್ಯಕ ಎಂದು ಈ ಕಥೆ ತೋರಿಸುತ್ತದೆ. ಕಾವೇರಿ ಸೃಷ್ಟಿಯ ಕಥೆ. ದಕ್ಷಿಣ ದೇಶದ ಜನರಿಗೆ ಅನುಕೂಲವಾಗುವಂತೆ ಅಗಸ್ತ್ಯ ಋಷಿಯು ನದಿಯನ್ನು ಸೃಷ್ಟಿಸಲು ನಿಶ್ಚಯಿಸಿದರು. ಅದರಂತೆ ದೇವರುಗಳು ನೀರಿರುವ ಸಣ್ಣ ಬಟ್ಟಲನ್ನು ಅವನಿಗೆ ಕೊಟ್ಟರು. ಅದನ್ನು ಎಲ್ಲಿ ಸುರಿಯುತ್ತಾನೋ ಅಲ್ಲಿ ನದಿ ಹುಟ್ಟಲಿ ಎಂದು ಹರಸಿದರು. ಅಗಸ್ತ್ಯನು ಕೊಡಗಿನ ಆಚೆಗೆ ನೀರಿನ ಮೂಲ ಸೃಷ್ಟಿಸಲು ನಿರ್ಧರಿಸಿದನು. ವಿಶ್ರಾಂತಿ ಪಡೆಯಲು ಸ್ವಲ್ಪ ಹೊತ್ತು ಮಲಗಿದನು. ಆಗ ಗಣೇಶನು ಒಬ್ಬ ಸಣ್ಣ ಹುಡುಗನ ರೂಪದಲ್ಲಿ ಬಂದು ಆ ಬಟ್ಟಲನ್ನು ಕದ್ದು ಆಟವಾಡುತ್ತಿದ್ದನು. ಅಗಸ್ತ್ಯರಿಗೆ ಅದನ್ನು ನೋಡಿ ಗಾಬರಿಯಾಯಿತು. ವಾಪಸ್ ನೀಡುವಂತೆ ಆ ಹುಡುಗನಿಗೆ ಕೇಳಿದರೂ ಕೊಡಲಿಲ್ಲ. ಆ ನೀರನ್ನು ಆ ಹುಡುಗನು ಅಲ್ಲಿಯೇ ಸುರಿದನು. ಆಗ ಅಲ್ಲಿ ನದಿ ಹುಟ್ಟಿಕೊಂಡಿತು. ಇದನ್ನು ಈಗ ಕಾವೇರಿ ನದಿ ಎಂದು ಕರೆಯಲಾಗುತ್ತದೆ. ಈ ಕಥೆಯ ನೀತಿ: ಕೆಲವೊಮ್ಮೆ ನಾವು ಬಯಸಿದ ರೀತಿಯಲ್ಲಿ ವಿಷಯಗಳು ಯಾವಾಗಲೂ ಕಾರ್ಯರೂಪಕ್ಕೆ ಬರುವುದಿಲ್ಲ. ಅದೇನೇ ಇದ್ದರೂ ಒಳ್ಳೆಯ ಕಾರಣಕ್ಕಾಗಿ ಸಂಭವಿಸುತ್ತೆ. ಗಣೇಶನು ಏಕದಂತನಾದ ಕತೆ. ಇದನ್ನು ವಿವರಿಸುವ ಹಲವು ಆವೃತ್ತಿಗಳಿವೆ, ಆದರೆ ಈ ಬಾಲ ಗಣೇಶನ ಕಥೆಯು ಅದನ್ನು ಉತ್ತಮವಾಗಿ ವಿವರಿಸುತ್ತದೆ. ಪುರಾಣಗಳ ಪ್ರಕಾರ ಮಹಾಭಾರತವು ವೇದವ್ಯಾಸನ ಸೃಷ್ಟಿಯಾಗಿದೆ, ಆದರೆ ಇದನ್ನು ಗಣೇಶನು ಬರೆದಿದ್ದಾನೆಂದು ಹೇಳಲಾಗುತ್ತದೆ. ಮಹಾಕಾವ್ಯವನ್ನು ನಿರೂಪಿಸಿದಂತೆ ಬರೆಯಲು ವೇದವ್ಯಾಸರು ಗಣೇಶನನ್ನು ಸಂಪರ್ಕಿಸಿದರು. ಷರತ್ತು ಏನೆಂದರೆ ವ್ಯಾಸರು ಅದನ್ನು ವಿರಾಮವಿಲ್ಲದೆ ನಿರೂಪಿಸಬೇಕಾಗಿತ್ತು ಮತ್ತು ಗಣೇಶ ಅದನ್ನು ಒಂದೇ ಸಮಯದಲ್ಲಿ ಬರೆಯಬೇಕು. ಗಣೇಶನು ಕತೆ ಬರೆಯುವ ಮಧ್ಯೆ ಲೇಖನಿಯ ತುದಿ ಮುರಿದು ಹೋಯಿತು. ವ್ಯಾಸರು ತಮ್ಮ ನಿರೂಪಣೆ ನಿಲ್ಲಿಸಲಿಲ್ಲ. ಆಗ ಗಣೇಶನು ಸಮಯ ವ್ಯರ್ಥ ಮಾಡದೆ ತನ್ನ ಒಂದು ದಂತವನ್ನು ಮುರಿದು ಅದನ್ನು ಲೇಖನಿಯಂತೆ ಮಾಡಿ ಮಹಾಕಾವ್ಯವನ್ನು ಯಾವುದೇ ಅಡೆತಡೆಯಿಲ್ಲದೆ ಬರೆದನು. ಇದು ಮಹಾಕಾವ್ಯವನ್ನು ಪವಿತ್ರವಾಗಿಸಲು ಅವಕಾಶ ಮಾಡಿಕೊಟ್ಟಿತು ಮತ್ತು ಗಣೇಶ ಮತ್ತು ವ್ಯಾಸರು ಒಟ್ಟಿಗೆ ಪೂರ್ಣಗೊಳಿಸಿದರು. ಈ ಕಥೆಯ ನೀತಿ: ಗಣೇಶನು ಈ ಕಥೆಯ ಏನೇ ಇರಲಿ, ಒಂದು ಕೆಲಸವನ್ನು ಪೂರ್ಣಗೊಳಿಸಲು ನೀವು ಒಪ್ಪಿಕೊಂಡ ನಂತರ ಅದನ್ನು ಶಿಸ್ತುಬದ್ಧವಾಗಿ ಮತ್ತು ಪರಿಪೂರ್ಣಗೊಳಿಸಲು ನಿರ್ಧರಿಸುವುದು ಅಷ್ಟೇ ಅಗತ್ಯ ಎಂಬುದನ್ನು
ತೋರಿಸುತ್ತದೆ. 9ನೇ ಕತೆ, ಚಂದ್ರನ ಶಾಪದ ಕತೆ. ಈ ಕಥೆಯು ಕುಬೇರನ ಭೋಜನದ ನಂತರ ನಡೆಯುತ್ತದೆ. ಗಣೇಶನು ಊಟ ಮುಗಿದ ನಂತರ ಹೊಟ್ಟೆ ದೊಡ್ಡದಾಗಿತ್ತು. ಅವನಿಗೆ ಓಡಾಡುವುದು ಕಷ್ಟಕರವಾಯಿತು. ಅವನು ಓಡಾಡುವಾಗ ತನ್ನ ಸಮತೋಲನವನ್ನು ಕಳೆದುಕೊಂಡು ಎಡವಿ ಕೆಳಗೆ ಬಿದ್ದನು. ಇವೆಲ್ಲವನ್ನೂ ಗಮನಿಸುತ್ತಿದ್ದ ಚಂದ್ರನು ಗಣೇಶನ ಸಂಕಟವನ್ನು ನೋಡಿ ನಗಲು ಪ್ರಾರಂಭಿಸಿದ. ಚಂದ್ರನು ಅವನನ್ನು ಅವಮಾನಿಸುವುದನ್ನು ನೋಡಿದ ಚಂದ್ರನನ್ನು ಶಪಿಸಿದನು. ಅದು ಸಂಪೂರ್ಣವಾಗಿ ಅಗೋಚರವಾಗಿತ್ತು. ಚಂದ್ರನು ತನ್ನ ತಪ್ಪನ್ನು ಅರಿತುಕೊಂಡು ಗಣೇಶನಿಗೆ ಕ್ಷಮೆಯಾಚಿಸಿದನು. ನಿರಂತರ ಕ್ಷಮೆಯಾಚನೆಗೆ ಮನನೊಂದ ಗಣೇಶನು ಪ್ರತಿ 15 ದಿನಗಳಿಗೊಮ್ಮೆ ಚಂದ್ರನ ಕಾಣಿಸಿಕೊಂಡು ಕಣ್ಮರೆಯಾಗುವ ಚಕ್ರವನ್ನು ಹೊಂದಲು ನಿರ್ಧರಿಸಿದನು. ಗಣೇಶನಿಂದ ಚಂದ್ರನನ್ನು ಶಪಿಸಿದ ಮತ್ತೊಂದು ಕಥೆಯಲ್ಲಿ ಹಾವು ಕೂಡ ಸೇರಿದೆ. ಒಂದು ದಿನ ಪಾರ್ವತಿಯು ಗಣೇಶನ ನೆಚ್ಚಿನ ಆಹಾರವಾದ ಮೋದಕವನ್ನು ತಯಾರಿಸಿದಳು. ಗಣೇಶ ಎಷ್ಟು ಸಾಧ್ಯವೋ ಮೋದಕವನ್ನು ತಿಂದು ತನ್ನ ವಾಹನವಾದ ಇಲಿಯ ಮೇಲೆ ಹೊರಟನು. ಅವನು ಗಣೇಶನ ತೂಕವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಇದ್ದಕ್ಕಿದ್ದಂತೆ ಹಾವನ್ನು ಕಂಡ ಇಲಿ ಅಲ್ಲಿಂದ ಓಡಿ ಹೋಯಿತು. ಆಗ ಗಣೇಶನು ಮುಗ್ಗರಿಸಿದನು. ಆಗ ಗಣೇಶನ ಹೊಟ್ಟೆ ಒಡೆದು ಮೋದಕವೆಲ್ಲ ಹೊರಗೆ ಬಿತ್ತು. ಆಗ ಗಣೇಶನ ಮೋದಕವನ್ನು ವಾಪಸ್ ಹೊಟ್ಟೆಗೆ ತುಂಬಿಸಿ ಹಾವನ್ನು ಕಟ್ಟಿದನು. ಗಣೇಶನ ಕೆಲವು ವಿಗ್ರಹಗಳು ಹೊಟ್ಟೆಯ ಸುತ್ತಲೂ ಹಾವನ್ನು ಏಕೆ ಹೊಂದಿವೆ ಎಂಬುದನ್ನು ಸಹ ಈ ಕಥೆ ವಿವರಿಸುತ್ತದೆ. ಇದನ್ನು ನೋಡಿದ ನಂತರ ಚಂದ್ರನಿಗೆ ತಡೆಯಲಾರದೆ ನಕ್ಕನು. ಗಣೇಶನು ತೀವ್ರ ಕೋಪಗೊಂಡು ಅವನನ್ನು ಶಪಿಸಿದನು. ಅದಕ್ಕಾಗಿಯೇ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಯಾರು ಚಂದ್ರನನ್ನು ನೋಡುವುದಿಲ್ಲ, ನೋಡಿದರೆ ಏನಾದರೂ ತಪ್ಪು ಮಾಡಿದ್ದಾರೆ ಎಂದು ಆರೋಪಕ್ಕೆ ಸಿಲುಕುತ್ತಾರೆ ಎನ್ನುವ ನಂಬಿಕೆ. ಈ ಕಥೆಯ ನೀತಿ: ಬೇರೊಬ್ಬರ ಸಮಸ್ಯೆಗಳು ಅಥವಾ ವಿರೂಪಗಳನ್ನು ನೋಡಿ ಯಾರೂ ನಗಬಾರದು. ಇದು ಉತ್ತಮ ನಡವಳಿಕೆಯಲ್ಲ. 10ನೆಯ ಕತೆ, ಪಾಯಸದ ಕತೆ. ಗಣೇಶ ಒಮ್ಮೆ ಹುಡುಗನ ರೂಪದಲ್ಲಿ ಒಂದು ಹಳ್ಳಿಗೆ ಪ್ರವೇಶಿಸಿದ. ಒಂದು ಕೈಯಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಇನ್ನೊಂದು ಕೈಯಲ್ಲಿ ಹಾಲು ಹಿಡಿದುಕೊಂಡನು. ಅವನು ಸ್ವಲ್ಪ ಪಾಯಸ ಮಾಡಲು ಸಹಾಯ ಕೇಳಲು ಪ್ರಾರಂಭಿಸಿದರು. ಆದರೆ ಎಲ್ಲರೂ ಕಾರ್ಯನಿರತರಾಗಿದ್ದರು. ಅವನು ಬಡ ಮಹಿಳೆಯ ಗುಡಿಸಲನ್ನು ತಲುಪಿದನು. ಆಗ ಆ ಮಹಿಳೆಯು ಪಾಯಸ ಮಾಡಲು ಒಪ್ಪಿದಳು. ಅವಳು ಅದನ್ನು ಒಟ್ಟಿಗೆ ಬೆರೆಸಿ ಮಡಿಕೆಯಲ್ಲಿ ಅಡುಗೆ ಮಾಡಲು ತೆಗೆದುಕೊಂಡಾಗ ಅವಳು ನಿದ್ರೆಗೆ ಜಾರಿದಳು. ಹುಡುಗ ಆಟವಾಡಲು ಹೊರಟನು. ಎಚ್ಚರವಾದಾಗ ಪಾಯಸದ ರುಚಿ ನೋಡಿ ಚೆನ್ನಾಗಿದೆ ಅಂದುಕೊಂಡಳು. ತುಂಬ ಹಸಿವಿದ್ದಾಗ ಕಾರಣ ಅವಳಿಗೆ ಹಸಿವು ತಡೆಯಲು ಸಾಧ್ಯವಾಗಲಿಲ್ಲ. ಪಾಯಸವನ್ನು ಗಣೇಶನಿಗೆ ಕೊಡುವ ಮೊದಲೇ ಸ್ವಲ್ಪವನ್ನು ಒಂದು ಬಟ್ಟಲಲ್ಲಿ ತೆಗೆದುಕೊಂಡು ತಿನ್ನಲು ಶುರು ಮಾಡಿದಳು. ಗಣೇಶ ವಾಪಸ್ ಬಂದನು. ಮಹಿಳೆ ಅವನಿಗೆ ಸಂಪೂರ್ಣ ಮಡಿಕೆಯನ್ನು ಕೊಟ್ಟಳು ಮತ್ತು ಅವಳು ಹಸಿವಿನಿಂದ ಬಳಲುತ್ತಿದ್ದರಿಂದ ಸ್ವಲ್ಪ ತಿಂದಿದ್ದಾಗಿ ಒಪ್ಪಿಕೊಂಡಳು. ಆಗ ಗಣೇಶನ ಕೋಪಗೊಂಡನು. ಆಕೆಯ ಕ್ಷಮೆಯನ್ನು ನೋಡಿ ಕರಗಿದ ಗಣೇಶನು ಆಕೆಗೆ ಸಂಪತ್ತು ಮತ್ತು ಆರೋಗ್ಯ ನೀಡಿ ಆಶೀರ್ವದಿಸಿದನು. ಈ ಕಥೆಯ ನೀತಿ: ನಿಮ್ಮ ಸ್ವಂತ ಅಗತ್ಯಗಳನ್ನು ನೋಡಿಕೊಳ್ಳುವ ಮೊದಲು ದೇವರನ್ನು ಆರಾಧಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.